ಕೂಗು ನೀನು ಮುಂಜಾನೆ ಬಿಸಿಲು ನೀನು. Hello everyone, welcome back to my channel The Random Clips by Anusha. ಸೊ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರೋ ತರ ಈ ವಿಡಿಯೋದಲ್ಲಿ ನಾನು ನಿಮಗೆ 5 steps to keep your gut health healthy ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಓಕೆ, ಫಸ್ಟ್ ಬಂದು ನಮ್ಮ ಕರುಳು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರಬೇಕು. ಈ ಗುಡ್ ಬ್ಯಾಕ್ಟೀರಿಯಾದಿಂದ ನಮ್ಮ ಬಾಡಿಯಲ್ಲಿರೋ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ನಮ್ಗೆ ಇಮ್ಯೂನ್ ಸಿಸ್ಟಮ್ ಏನಾದ್ರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಕಾಯಿಲೆ ಬಂದ್ರು ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರೋದು ತುಂಬಾ ಅಗತ್ಯ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ಇನ್ಕ್ರೀಸ್ ದ ಗುಡ್ ಬ್ಯಾಕ್ಟೀರಿಯಾ ಇನ್ ಅವರ್ ಬಾಡಿ ಅಂತ ಹೇಳ್ತಾ ಇದೀನಿ. ಸೊ ಫಸ್ಟ್ ಪಾಯಿಂಟ್ ಬಂದು ಇನ್ಕ್ರೀಸಿಂಗ್ ದ ಅಮೌಂಟ್ ಆಫ್ ಫೈಬರ್ ವಿ ಆರ್ ಹ್ಯಾವಿಂಗ್. ಅಂದ್ರೆ ನಮ್ಮ ಆಹಾರದಲ್ಲಿ ಫೈಬರ್ ಅನ್ನು ಜಾಸ್ತಿ ಮಾಡಬೇಕು. ಅಂದ್ರೆ ನಾವು ಡೈಲಿ ತಿನ್ನೋ ಮೀಲಲ್ಲಿ ಅಟ್ಲೀಸ್ಟ್ 5 to 6 ಗ್ರಾಮ್ ಪ್ರತಿ ಮೀಲಲ್ಲಿ, ಅಂದ್ರೆ ನಾವು 3 ಸಲ ಊಟ ಮಾಡೋದ್ರಿಂದ 3 ಸಲ ಕೂಡ 5 to 6 grams ಆಫ್ ಫೈಬರ್ ಇರಬೇಕು. ಈ ಫೈಬರ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಹಣ್ಣುಗಳಿಂದ ಇಲ್ಲ ತರಕಾರಿಗಳಿಂದ. ಪಾಯಿಂಟ್ 2 ಬಂದು ಯೂಸಿಂಗ್ ಅಂದ್ರೆ ಫರ್ಮೆಂಟೆಡ್ ಫುಡ್ಸ್ ನ ಯೂಸ್ ಮಾಡ್ಬೋದು. ಇವಾಗ ಇಡ್ಲಿ ಆಗಿರ್ಬೋದು, ಮೊಸರು, ಇಂಥದ್ದೆಲ್ಲ ತಿನ್ನೋದ್ರಿಂದ ನಮ್ಗೆ ಗುಡ್ ಬ್ಯಾಕ್ಟೀರಿಯಾಸ್ ಬಾಡಿಯಲ್ಲಿ ಸೇರುತ್ತೆ. ಗುಡ್ ಬ್ಯಾಕ್ಟೀರಿಯಾಸ್ ಏನಾದ್ರೂ ಬಾಡಿಯಲ್ಲಿ ಬಂತು ಅಂತ ಹೇಳಿದ್ರೆ ಇಮ್ಯೂನ್ ಸಿಸ್ಟಮ್ ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ. ಪಾಯಿಂಟ್ 3 ಬಂದು ಟ್ರೈಂಗ್ ಟು ಬಿ ವೆಜಿಟೇರಿಯನ್. ನಾವು ವೆಜಿಟೇರಿಯನ್ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಜಾಸ್ತಿ ಫೈಬರ್ಸ್ ಇರುತ್ತೆ. ಇವಾಗ ನಾವು ತರಕಾರಿಗಳು ತಿನ್ನೋದ್ರಿಂದ, ಹಣ್ಣುಗಳು ತಿನ್ನೋದ್ರಿಂದ. So fiber helps in good bacteria in our body. Fourth point ಬಂದು do not take antibiotics. ಅಂದ್ರೆ ನೀವು ಏನಾದ್ರೂ ಸ್ವಲ್ಪ ನೆಗಡಿ, ಜ್ವರ ಎಲ್ಲದಕ್ಕೂ ಪ್ಯಾರಾಸಿಟಮಲ್ ತಗೊಳ್ತಾ ಹೋದ್ರೆ that will kill the good bacteria in our body. ಸೊ ತುಂಬಾ ಆಂಟಿಬಯೋಟಿಕ್ಸ್ ತಗೊಳ್ಳೋದಾಗಿರ್ಲಿ, ಇಲ್ಲ ಪ್ಯಾರಾಸಿಟಮಾಲ್, ಡೋಲೋ 650 ಇಂಥದನ್ನೆಲ್ಲ ತಗೊಳ್ಳೋದು ಕಡಿಮೆ ಮಾಡಿ. ಅಂದ್ರೆ ತುಂಬಾ ಏನಾದ್ರು ಅಗತ್ಯ ಇತ್ತು ಅಂತಂದ್ರೆ ಓಕೆ, ಸುಮ್ಮನೆ ನೆಗಡಿ ಜ್ವರಕ್ಕೆಲ್ಲ ನೀವು ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಸತ್ತೋಗ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಅವಾಯ್ಡಿಂಗ್ ಪ್ರಾಸೆಸ್ಡ್ ಫುಡ್ಸ್. ಅಂದ್ರೆ ಪ್ರಾಸೆಸ್ಡ್ ಫುಡ್ಸ್ ಬಂದು ಮೇನ್ಲಿ ಆಗಿ ಇವಾಗ ಪ್ಯಾಕೆಟ್ ಅಲ್ಲಿ ಇರ್ಬೋದು, ಬಾಟಲ್ ಅಲ್ಲಿ ಬರೋದಿರ್ಬೋದು, ಕಿಚಪ್ಸ್, ಚಿಪ್ಸ್ ಪ್ಯಾಕೆಟ್, ಬಿಸ್ಕೆಟ್. ಆಮೇಲೆ ನೀವು ಯಾವುದೇ ಫುಡ್ ಪ್ಯಾಕೆಟ್ ತಗೊಳಕ್ಕೂ ಮುಂಚೆ ಚೆಕ್ ದ ಇಂಗ್ರೀಡಿಯೆಂಟ್ಸ್. ನೀವು ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿದ್ರೆ ಅಲ್ಲಿ ಆರ್ಟಿಫಿಷಿಯಲ್ ಅಂತ ಏನಾದ್ರೂ ಬರ್ದಿತ್ತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಅ ಪ್ರಾಸೆಸ್ಡ್ ಫುಡ್. ದೇ ವಿಲ್ ಆಡ್ ಕೆಮಿಕಲ್ಸ್ ಟು ಇನ್ಕ್ರೀಸ್ ಇಟ್ಸ್ ಶೆಲ್ಫ್ ಲೈಫ್. ಅಂದ್ರೆ ಫುಡ್ ಹಾಳಾಗದೇ ಇರೋ ತರ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಬಂದು ಅವಾಯ್ಡಿಂಗ್ ಸ್ಟ್ರೆಸ್. ನೀವೇನಾದ್ರೂ ಜಾಸ್ತಿ ಸ್ಟ್ರೆಸ್ ತಗೊಳ್ತಿದ್ರೆ ಈ ರೀಸನ್ ಕೂಡ ನಿಮ್ಮ ಬಾಡಿಯಲ್ಲಿರೋ ಬ್ಯಾಕ್ಟೀರಿಯಾ ಬಂದು ಸಾಯ್ತಾ ಇರ್ಬೋದು. ನೀವು ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ದಟ್ ವಿಲ್ ಡೆಸ್ಟ್ರಾಯ್ ದ ಗುಡ್ ಬ್ಯಾಕ್ಟೀರಿಯಾ ಇನ್ ಅ ಬಾಡಿ. ನೀವೇನಾದ್ರೂ ಟಿಪ್ಸ್ ಬೇಕು ಅಂತ ಹೇಳಿದ್ರೆ ಇವಾಗ ಗುಡ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡ್ಕೊಳ್ಳೋಕೆ ನಮ್ಮ ಬಾಡಿಯಲ್ಲಿ ಟಿಪ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಫಸ್ಟ್ ಟಿಪ್ ಬಂದು ಸಿಪ್ ವಾರ್ಮ್ ವಾಟರ್. ಅಂದ್ರೆ ಬೆಚ್ಚಗಿರೋ ನೀರಲ್ಲಿ ಇವಾಗ ಏನಾದ್ರೂ ಹರ್ಬ್ಸ್ ಹಾಕೊಂಡು, ಅಂದ್ರೆ ಪುದೀನ ಸೊಪ್ಪು ಆಗಿರ್ಬೋದು, ಲೆಮನ್ ಇಂತೆಲ್ಲ ಹಾಕೊಂಡು ನೀರು ಅವಾಗ ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಬಂದು ಡ್ರಿಂಕಿಂಗ್ ಬಟರ್ ಮಿಲ್ಕ್ ಅಲ್ಲಿ ನಮಗೆ ತುಂಬಾ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಪ್ರೋಬಯೋಟಿಕ್ಸ್ ಇಂದ ಗುಡ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದು ವಾಕಿಂಗ್ ಆಫ್ಟರ್ ಅ ಮೀಲ್. ನೀವು ಊಟ ಆದ ತಕ್ಷಣ 10 to 15 ನಿಮಿಷ ನಾರ್ಮಲ್ ವಾಕಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಇನ್ಸುಲಿನ್ ಸ್ಪೈಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನಮ್ದೆಲ್ಲ ನಿಮಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗ್ಬೋದು. So these are the steps I wanted to share with you people about good gut bacteria. So if you guys like the video, hit the like button and subscribe to my channel. Thank you.